ಬುದ್ಧಿವಂತನು ತನ್ನ ತಲೆಯನ್ನು ಕಣ್ಣುಗಳನ್ನು ಉಪಯೋಗಿಸುತ್ತಾನೆ, ಮೂರ್ಖನಾದರೂ ಕತ್ತಲೆಯಲ್ಲಿ ನಡೆಯುತ್ತಾನೆ. ಇಬ್ಬರಿಗೂ ಒಂದೇ ಆಗುತ್ತದೆಯೋ ನೋಡೋಣ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇದ್ದೀರಿ ಎಂದು ನಂಬ್ತಾ ಇದ್ದೇವೆ. ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಬೆಳಕನ್ನು, ನಿರೀಕ್ಷೆಯನ್ನು ಉಂಟು ಮಾಡಿದೆಯಲ್ಲವೇ? ಇಂದಿನ ಅಧ್ಯಯನವು ಭೌತಿಕವಾದದ ಬಗ್ಗೆಯೂ ಬುದ್ಧಿವಂತರಿಗೂ ಮೂರ್ಖನಿಗೂ ಒಂದೇ ಗತಿಯಾಗುತ್ತದೆಯೋ? ನಿಮಗೆ ನಿಮ್ಮ ಜೀವನ ಆಸಕ್ತಿದಾಯಕವಾಗಬೇಕೋ? ಹಾಗಾದರೆ ಬನ್ನಿರಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲವನ್ನು ಹೊಂದೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳಿಗಾಗಿ ಸ್ತೋತ್ರ. ನಿಜವಾಗಲೂ ನಿನ್ನ ವಾಕ್ಯಗಳು ನಮ್ಮ ದೈನಂದಿನ ಜೀವಿತಕ್ಕೆ ಕರ್ತನೆ ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಸಹ ನಿನ್ನ ವಾಕ್ಯದ ಶಕ್ತಿಯಲ್ಲಿ, ವಾಕ್ಯದ ಬಲದಲ್ಲಿ, ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ಮಾಡು. ಅವರೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸು. ನೆಮ್ಮದಿ, ಸಮಾಧಾನ, ಸಂತೋಷವನ್ನು ಕೊಟ್ಟು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಶಿಷ್ಟನ ತುಟಿಯಲ್ಲಿ ಉಚಿತ ವಚನ, ದುಷ್ಟನ ಬಾಯಲ್ಲಿ ನೀತಿ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 32ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಆತನ ಜೀವವುಳ್ಳ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಬಲವನ್ನು, ನಿರೀಕ್ಷೆಯನ್ನು ಹುಟ್ಟಿಸಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪ್ರಸಂಗಿ 2ನೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ. ಈ ಅಧ್ಯಾಯದ ಉಳಿದ ಭಾಗವಿಡೀ ಸೊಲೊಮೋನನು ಇನ್ನೊಂದು ಕ್ಷೇತ್ರವನ್ನು ಪ್ರವೇಶಿಸುತ್ತಾನೆ. ನಾನು ಅದನ್ನು ಭೌತಿಕವಾದವೆಂದು ಕರೆಯುತ್ತೇನೆ. ಇದಕ್ಕಿಂತ ಸೂಕ್ತವಾದ ಶಬ್ದ ಇನ್ನೊಂದಿದ್ದರೆ ಒಳ್ಳೆಯದಿತ್ತು. ಪ್ರಿಯರೇ, ಮುಂದಕ್ಕೆ ನಾವು ಭೌತಿಕವಾದ ಎಂಬ ವಿಚಾರವನ್ನು ನೋಡೋಣ. ಇದು ಈಗಕ್ಕಾಗಿ ಮಾತ್ರ ಜೀವಿಸುವಂತಾದ್ದು. ಈಗಿನ ಜನರಿಗೆ ಇದು ಸುಲಭವಾಗಿ ಅರ್ಥವಾದೀತು. ಯಾಕಂದರೆ ನಾವು ಆಧುನಿಕ ಜನಾಂಗದವರೆಂದು ಹೇಳಿಕೊಳ್ಳುತ್ತೇವೆ. ಅದು ಭೌತಿಕವಾದವಾಗಿರುತ್ತದೆ. ಅದು ಇಲ್ಲಿ ಈಗಕ್ಕಾಗಿ ಬದುಕುವುದು, ಸ್ವಾರ್ಥಪರರಾಗಿ ತಮಗಾಗಿ ಮಾತ್ರ ಜೀವಿಸುವುದು. ಈ ಪ್ರತಿಯೊಂದು ಪದವು ಈ ರೀತಿಯ ಜೀವಿತದ ಒಂದು ಸ್ಥಿತಿಯನ್ನು ತಿಳಿಸುತ್ತದೆ. ಪ್ರಸಂಗಿ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಾಜನ ಪ್ರಯತ್ನವಾದ ಮೇಲೆ ಮತ್ತೊಬ್ಬನಿಂದ ಏನಾದೀತು, ಆದದ್ದೇ ಆಗುವುದು ಎಂದುಕೊಂಡು ಜ್ಞಾನವನ್ನು, ಮರುಳುತನವನ್ನು, ಬುದ್ಧಿಹೀನತೆಯನ್ನು ನೋಡುವುದಕ್ಕೆ ತಿರುಗಿಕೊಂಡೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನಿಗಿಂತ ಹೆಚ್ಚು ಯಾರೂ ಪ್ರಯೋಗ ಮಾಡಿರಲಾರರು. ಅವನು ಮಾಡಿದ್ದನ್ನೇ ಅವರೂ ಮಾಡಬೇಕಿತ್ತು ಮತ್ತು ಅದು ನಿಸ್ಸಾರವೆಂದು ಅವರಿಗೂ ತಿಳಿಯುತ್ತಿತ್ತು. ಪ್ರಸಂಗಿ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆಗ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಜ್ಞಾನವೂ ಮೂಢತ್ವಕ್ಕಿಂತ ಶ್ರೇಷ್ಠವೆಂದು ಗೋಚರವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೂರ್ಖನಾಗಿರುವುದಕ್ಕಿಂತ ಬುದ್ಧಿವಂತನಾಗಿರುವುದು ಲೇಸು. ಅಜ್ಞಾನಿಯಾಗಿರುವುದಕ್ಕಿಂತ ಸುಶಿಕ್ಷಿತನಾಗಿರುವುದು ಒಳ್ಳೆಯದು. ಪ್ರಸಂಗಿ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿರುವುದು, ಮೂಢನು ಕತ್ತಲಲ್ಲಿ ನಡೆಯುವನು. ಇವರಿಬ್ಬರಿಗೂ ಒಂದೇ ಗತಿಯೆಂದು ನನಗೆ ಕಂಡುಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿ ಇರುವುದು ಎಂಬುದಾಗಿ ನೋಡುವಾಗ ಅನೇಕ ಹೆತ್ತವರು, ಶಿಕ್ಷಕರು ಮಕ್ಕಳಿಗೆ ಹೇಳುತ್ತಾರೆ, ನಿನ್ನ ಬುದ್ಧಿಯನ್ನು ಉಪಯೋಗಿಸು, ತಲೆಯನ್ನು ಉಪಯೋಗಿಸು, ಕಣ್ಣುಗಳನ್ನು ಉಪಯೋಗಿಸು ಎಂದು. ಸೊಲೊಮೋನನು ಅದನ್ನೇ ಹೇಳಿದ್ದಾನೆ. ಬುದ್ಧಿವಂತನು ತನ್ನ ತಲೆಯನ್ನೂ ಕಣ್ಣುಗಳನ್ನೂ ಉಪಯೋಗಿಸುತ್ತಾನೆ, ಮೂರ್ಖನು ಕತ್ತಲಲ್ಲಿ ನಡೆಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇವರಿಬ್ಬರಿಗೂ ಒಂದೇ ಗತಿಯೆಂದು ನನಗೆ ಕಂಡುಬಂತು ಎಂಬುದಾಗಿ ನೋಡುವಾಗ, ಪ್ರಿಯ ಮಿತ್ರನೇ, ನೀನು ಎಷ್ಟೇ ಬುದ್ಧಿವಂತನಾಗಿದ್ದರೂ
ನೀನು ಮೂರ್ಖನಿಗಿಂತ ತುಂಬ ಮುಂದೆ ಹೋಗಲಾರಿ. ಯಾಕಂದರೆ ನಿಮ್ಮಿಬ್ಬರ ದಾರಿಯೂ ಮುಂದುವರಿದು ಒಂದು ಕಡೆ ಕೊನೆಗೊಳ್ಳಲೇಬೇಕಾಗಿದೆ. ನೀವಿಬ್ಬರೂ ಮುಂದೆ ಸ್ಥಿತಿಯಲ್ಲಿ ಅಂತ್ಯವಾಗುವಿರಿ. ಜ್ಞಾನೋಕ್ತಿ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ನಾನು ಮೂಢನಿಗೆ ಸಂಭವಿಸುವ ಗತಿಯು ನನಗೂ ಸಂಭವಿಸುವುದು. ನನ್ನ ಹೆಚ್ಚು ಜ್ಞಾನದಿಂದೇನು ಇದು ವ್ಯರ್ಥವಲ್ಲವೇ ಅಂದುಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬುದ್ಧಿವಂತನು ಮತ್ತೊಂದು ದಾರಿಯನ್ನು ಕಂಡುಕೊಳ್ಳಬಹುದೆಂದು ನೀನು ನೆನೆಸಬಹುದು. ನಾನು ಆಗ ನನ್ನ ಹೃದಯದಲ್ಲಿ ಇದು ವ್ಯರ್ಥವಲ್ಲವೇ ಅಂದುಕೊಂಡೆನು. ಆಧುನಿಕ ಮಾನವನು ತನ್ನೆಲ್ಲ ಅದ್ಭುತ ಸಂಶೋಧನೆಗಳಿಂದಲೂ ವೈಜ್ಞಾನಿಕ ಮುನ್ನಡೆಯಿಂದಲೂ ಮಾನವನ ಜೀವಿತವನ್ನು ದೀರ್ಘಗೊಳಿಸಲು ಸಾಧ್ಯವಾಗದ್ದು ಆಶ್ಚರ್ಯವೇ ಸರಿ. ಪ್ರಿಯರೇ, ಆ ದಿನಗಳಲ್ಲಿ ಮಾನವನ ಸರಾಸರಿ ಆಯುಷ್ಯ ಕಾಲ ಸುಮಾರು 10 ವರ್ಷಗಳು ಹೆಚ್ಚಾಗಿದೆ ಎಂದು ನಾನು ತಿಳಿದಿದ್ದೇನೆ. ಆದರೆ ಈ 10 ವರ್ಷಗಳು 1000 ವರ್ಷದೆದುರು ಇಲ್ಲವೇ ನಿತ್ಯತ್ವದ ಎದುರಿನಲ್ಲಿ ಯಾವ ಲೆಕ್ಕಕ್ಕೆ ಬರುತ್ತದೆ? ನಿತ್ಯತ್ವದೆದುರು ಅದು 1 ಸೆಕೆಂಡಿನಷ್ಟು ಆಗಿರುವುದಿಲ್ಲ. ಮಾನವನು ಈ ಲೋಕದಲ್ಲಿ ತನಗಾಗಿ ಮಾಡಿದ ಸಾಧನೆ ಏನೇನೂ ಅಲ್ಲ. ಪ್ರಸಂಗಿ 2ನೇ ಅಧ್ಯಾಯ 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಏಕೆಂದರೆ ಮೂಢನು ಹೇಗೋ ಹಾಗೆಯೇ ಜ್ಞಾನಿಯು ನಿರಂತರವಾಗಿ ಮರೆತು ಹೋಗುವನು. ಈಗಿನವರೆಲ್ಲ ಮುಂದಿನ ಕಾಲದೊಳಗಾಗಿಯೇ ಮರೆತು ಹೋಗುವರಷ್ಟೇ. ಆಹಾ, ಮೂಢನಂತೆ ಜ್ಞಾನಿಯೂ ಸಾಯುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಬ್ಬರ ಸಾವು ಒಂದೇ ರೀತಿಯದು. ಪ್ರಿಯ ಮಿತ್ರನೇ, ನೀನು ನಿನ್ನೊಳಗೆ ಬುದ್ಧಿವಂತನಾಗಿರಬಹುದು. ನಿನ್ನ ಬುದ್ಧಿಮಟ್ಟ ಬಹಳ ಹೆಚ್ಚಿರಬಹುದು. ನೀನು ತುಂಬ ವಿದ್ಯಾವಂತನಾಗಿದ್ದು ಅನೇಕ ಪದವಿಗಳನ್ನು ಸಂಪಾದಿಸಿರಬಹುದು. ಆದರೆ ನಿನ್ನ ಮರಣಕಾಲದಲ್ಲಿ ಇದಾವುದೂ ನಿನಗೆ ಸಹಾಯ ಮಾಡಲಾರದು, ಇಲ್ಲವೇ ಸಾಯದಂತೆ ನಿನ್ನನ್ನು ತಡೆಯಲಾರವು. ನೀನು ನಿರ್ಗಮಿಸುವ ಸಮಯ ಬಂದಾಗ ನೀನು ಹೋಗಲೇಬೇಕಾಗಿದೆ. ಯಾವುದೂ ನಿನ್ನನ್ನು ತಡೆಯಲಾರದು. ಪ್ರಿಯರೇ, ಇದು ಕಟು ಸತ್ಯವಾಗಿದೆ ಅಲ್ಲವೇ? ಪ್ರಸಂಗಿ 2ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಲೋಕ ವ್ಯವಹಾರವು ಕೆಟ್ಟದ್ದೆಂದು ನನಗೆ ಕಂಡು ಬಂದದರಿಂದ ಜೀವವೇ ಅಸಹ್ಯವಾಗಿ ತೋರಿತು. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತೊಮ್ಮೆ ಹೇಳುತ್ತೇನೆ, ವ್ಯರ್ಥ ಅಂದರೆ ಖಾಲಿ, ಅರ್ಥಹೀನ, ಗುರಿಯಿಲ್ಲದ್ದು ಎಂದರ್ಥ. ಆಕಾಶದ ಕೆಳಗೆ ನಡೆಯುವ ಸಮಸ್ತ ವ್ಯವಹಾರಗಳಿಂದ ಏನು ಸಾಧನೆಯಾಗಿದೆ? ಪ್ರಿಯರೇ, ಥಾಮಸ್ ಆಲ್ವಾ ಎಡಿಸನ್ ಇದಕ್ಕೊಂದು ಉದಾಹರಣೆಯಾಗಿದ್ದಾರೆ. ಅವರು ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡುತ್ತಾ ಲೈಟ್, ಬಲ್ಬ್, ವಿಕ್ಟೋಲಾಗಳಂತಹ ಅನೇಕ ವಸ್ತುಗಳನ್ನು ಮಾಡಿದರು. ನಾವು ಈಗ ದಾಖಲಿಸುವ ಎಲ್ಲ ಉಪಕರಣಗಳ ಮೂಲ ಎಡಿಸನನ ಕೆಲಸದ್ದೇ ಆಗಿದೆ. ಅವರು ಬಹು ಬುದ್ಧಿವಂತರೇ, ಆದರೆ ಎಲ್ಲರ ಹಾಗೆ ಸತ್ತರು. ಅವರಿಗೆ ಯಾವ ಲಾಭ ಉಂಟಾಯಿತು? ಪ್ರಿಯರೇ, ಅವರ ಪ್ರಯೋಗಶಾಲೆಯನ್ನು ಫ್ಲೋರಿಡಾದ ಫೋರ್ಟ್ ಮಯರ್ಸ್ನಲ್ಲಿ ಉಳಿಸಿಡಲಾಗಿದೆ. ಪ್ರಿಯ ಮಿತ್ರನೇ, ನೀನು ಆ ಸ್ಥಳಕ್ಕೆ ಹೋದರೆ ಆ ಪ್ರಯೋಗ ಶಾಲೆಯನ್ನು ಸಂದರ್ಶಿಸುವುದು ಅಗತ್ಯ. ಅವರು ಅಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದರು. ಅವರಿಗೆ ಅತಿಯಾದ ನಿದ್ರಾಹೀನತೆ ಕಾಡುತ್ತಿತ್ತು. ಅವರು ಚಿಕ್ಕ ಚಿಕ್ಕ ನಿದ್ರೆಗಳನ್ನು ಮಾಡಲಿಕ್ಕಾಗಿ ಪ್ರಯೋಗಶಾಲೆಯಲ್ಲಿಯೇ ಒಂದು ಮಂಚವನ್ನಿರಿಸಿದ್ದರು. ಅವರು ರಾತ್ರಿ ಹಗಲು ಕೆಲಸ ಮಾಡಿದರೂ ಅವರು ತಯಾರಿಸಿದ ಅನೇಕ ವಸ್ತುಗಳು ಯಾವ ಉಪಯೋಗಕ್ಕೂ ಬರಲಿಲ್ಲ. ಜೀವನವೆಂಬುದು ಅವರಿಗೆ ಆಸಕ್ತಿದಾಯಕವಾಗಿದ್ದಿರಲಿಕ್ಕಿಲ್ಲ. ಥಾಮಸ್ ಆಲ್ವಾ ಎಡಿಸನ್ಗೆ ಜೀವನವೆಂಬುದು ಬಹು ನಿಸ್ಸಾರವಾಗಿ ಕಂಡಿರಬಹುದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ಪ್ರಸಂಗಿ 2ನೇ ಅಧ್ಯಾಯ 18ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನನ್ನ ಪ್ರಯಾಸದ ಫಲವನ್ನು ಮುಂದಿನವನಿಗೆ ಬಿಟ್ಟು ಬಿಡಬೇಕೆಂದು ನಾನು ಲೋಕದಲ್ಲಿ ಪಟ್ಟ ಪ್ರಯಾಸಕ್ಕೆಲ್ಲ ಬೇಸರಗೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದೆಲ್ಲವನ್ನು ನಾನು ಒಂದು ದಿನ ಬಿಟ್ಟು ಹೋಗಬೇಕಾಗಿದೆ. ಇದನ್ನೆಂದಾದರೂ ಯೋಚಿಸಿದ್ದೀಯಾ? ಇದರಿಂದ ನಿನಗೇನು ಲಾಭವಿದೆ? ಈ ಲೋಕದ ಸಂಪತ್ತನ್ನು ಕೂಡಿಸಲಿಕ್ಕಾಗಿ ಎಷ್ಟೋ ಜನರು ದುಡಿದು ತಮ್ಮ ಜೀವಮಾನವೆಲ್ಲ ಪ್ರಯಾಸಪಟ್ಟು ಕೊನೆಗೆ ಅದನ್ನು ಯಾರಿಗೂ ಬಿಟ್ಟು ಹೋಗಬೇಕಾಗುತ್ತದಲ್ಲ. ಕೆಲವರು ತಮ್ಮ ಕೂಡಿಕೆ ಕ್ರೈಸ್ತ ಸಂಸ್ಥೆಗೆ ಬಿಟ್ಟು ಹೋಗುತ್ತಾರೆ. ಆದರೆ ಎಷ್ಟು ಕ್ರೈಸ್ತ ಸಂಸ್ಥೆಗಳು
ಕ್ರಮೇಣ ನಾಸ್ತಿಕವಾದದತ್ತ ತಿರುಗಿ ದೇವರ ವಾಕ್ಯದ ಬೋಧನೆಯಿಂದ ದೂರ ಹೋಗಿದೆ. ಪ್ರಿಯರೇ, ಜನರು ತಮ್ಮ ಸಂಪತ್ತನ್ನು ಕ್ರೈಸ್ತ ಸಂಸ್ಥೆಗಳಿಗೆಂದು ಬಿಟ್ಟು ಹೋಗುತ್ತಾರೆ. ಆದರೆ ಆ ಸಂಸ್ಥೆಗಳು ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತಾರೆಂಬ ಭರವಸೆ ಇರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನಿಗೂ ಇಂತಹ ಸಮಸ್ಯೆ ಎದುರಾಯಿತು. 1ನೇ ಅರಸರುಗಳು 12ನೇ ಅಧ್ಯಾಯದಲ್ಲಿ ನಡೆದ ಘಟನೆ ಹೇಳಲ್ಪಟ್ಟಿದೆ. ಅವನು ತನ್ನ ಸಿಂಹಾಸನವನ್ನು ಮಗನಿಗೆ ವಹಿಸಿದನು. ಆದರೆ ಆ ಮಗನ ಮೂರ್ಖತನದಿಂದಲೇ ರಾಜ್ಯವು ವಿಭಾಗವಾಗಲು ಕಾರಣವಾಯಿತು. ಇದು ಎಂಥ ದುರಂತವಾಗಿದೆಯಲ್ಲವೇ? ಪ್ರಸಂಗಿ 2ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನು ಜ್ಞಾನಿಯೋ ಮೂಢನೋ ಯಾರಿಗೆ ಗೊತ್ತು? ಎಂಥವನಾದರೂ ನಾನು ಲೋಕದೊಳಗೆ ಯಾವುದರಲ್ಲಿ ಜ್ಞಾನವನ್ನು ಪ್ರಯಾಸವನ್ನು ವ್ಯಯ ಮಾಡಿದ್ದೇನೋ ಅದರ ಮೇಲೆ ದೊರೆತನ ಮಾಡುವನು, ಇದು ವ್ಯರ್ಥ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾವುದಾದರೊಂದಕ್ಕಾಗಿ ತುಂಬ ಪ್ರಯಾಸಪಟ್ಟು ದುಡಿದು ಕೊನೆಗೆ ಅದನ್ನು ಒಬ್ಬ ಮೂರ್ಖನಿಗೆ ಬಿಟ್ಟು ಹೋಗುವುದು ವ್ಯರ್ಥವೇ ಎಂದು ಸೊಲೊಮೋನನು ತಿಳಿಸಿದನು. ಪ್ರಸಂಗಿ 2ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರಲು ನಾನು ಲೋಕದಲ್ಲಿ ಪ್ರಯಾಸಪಟ್ಟ ಕೆಲಸದ ವಿಷಯವಾಗಿ ನಿರಾಶೆಗೊಳಗಾದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮತ್ತೊಮ್ಮೆ ಲೋಕದಲ್ಲಿ ಎಂಬ ಮಾತು ಬಂದಿದೆ. ಇದು ದೇವರನ್ನು ಬಿಟ್ಟಿರುವ ಮಾನವನ ಅಭಿಪ್ರಾಯವಾಗಿದೆ. ಇದು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿನ ಪರಲೋಕದಲ್ಲಿ ಕುಳಿತಿರುವ ಕ್ರಿಸ್ತನಲ್ಲಿರುವ ಮನುಷ್ಯನ ಅಭಿಪ್ರಾಯವಲ್ಲ. ಲೋಕದಲ್ಲಿನ ಈ ಅಭಿಪ್ರಾಯವು ಯಾವಾಗಲೂ ನಿರಾಶಾಭಾವನೆಗೆ ನಡೆಸುತ್ತದೆ. ಮುಂದಕ್ಕೆ ನೋಡೋಣ. ಪ್ರಸಂಗಿ 2ನೇ ಅಧ್ಯಾಯ 23ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನ ದಿನಗಳೆಲ್ಲ ವ್ಯಸನಮಯವೇ, ಅವನ ಕೆಲಸವೂ ತೊಂದರೆಯೇ, ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆಯಿಲ್ಲ, ಇದೂ ವ್ಯರ್ಥ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಕುರಿತಾಗಿ ಅತಿಯಾಗಿ ಚಿಂತಿಸುವುದರಿಂದ ಪ್ರಯೋಜನವಿಲ್ಲವೆಂದು ಸೊಲೊಮೋನನು ತಿಳಿದುಕೊಂಡನು. ಯಾಕಂದರೆ ಈ ವಿಷಯದಲ್ಲಿ ಅವನು ಏನೂ ಮಾಡಲು ಸಾಧ್ಯವಿಲ್ಲವಾಗಿದೆ. ಪ್ರಸಂಗಿ 2ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನನುಭವಿಸುವುದಕ್ಕಿಂತ ಇನ್ನೇನೂ ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದಾಯಿತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನನುಭವಿಸುವಾರು? ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ಪಾಪಿಗಾದರೂ ತನ್ನ ಮೆಚ್ಚಿಕೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಕೇವಲ ನಿನಗಾಗಿ ಮಾತ್ರ ಜೀವಿಸುವುದಾದರೆ, ನೀನು ದೇವರ ಮನುಷ್ಯನಾಗಿದ್ದರೂ ದೇವರಿಂದ ದೂರವಾದವನಾದರೂ ಅದರಿಂದ ಯಾವ ಪ್ರಯೋಜನವೂ ಉಂಟಾಗಲಾರದು. ಅದು ನಿನ್ನ ಹೃದಯದಲ್ಲಿ ಕಹಿ ಭಾವನೆಯನ್ನು ಹುಟ್ಟಿಸುತ್ತದೆ ಮತ್ತು ಕೊನೆಗೆ ನಿನ್ನ ಕೈಯಲ್ಲಿ ಒಣ ತರೆಗೆಲೆಯಲ್ಲದೆ ಬೇರೇನೂ ಉಳಿಯಲಿಕ್ಕಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಪ್ರಸಂಗಿ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ತನ್ನಾತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಾನೆ. ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಹೃದಯದಲ್ಲಿ ಅದನ್ನು ಬಚ್ಚಿಟ್ಟುಕೊಳ್ಳೋಣ. ಮುಂದಿನ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಪ್ರಸಂಗಿ 3ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಸೊಲೊಮೋನನು ಅದೃಷ್ಟವಾದ ಎಂಬ ತತ್ವವನ್ನು ಆರಿಸಿಕೊಳ್ಳುತ್ತಾನೆ. ಆಗಿನ ವಿಗ್ರಹಾರಾಧಕರಲ್ಲಿ ಇದು ಸಾಮಾನ್ಯವಾಗಿತ್ತು ಮತ್ತು ಒಂದು ಮತಧರ್ಮವು ಈ ರೀತಿಯ ಅದೃಷ್ಟವಾದವನ್ನನುಸರಿಸುತ್ತದೆ. ಪ್ಲೇಟೋನ ತತ್ವ ಇದೇ ಆಗಿತ್ತು. ನಮ್ಮ ಈಗಿನ ದಿನಗಳಲ್ಲಿ ಕೂಡ ಕೆಲವು ಸುಳ್ಳು ಮತಗಳು ದೇವರಲ್ಲಿ ಅದ್ಭುತ ನಂಬಿಕೆಯುಳ್ಳವರಂತೆ ತೋರ್ಪಡಿಸಿಕೊಂಡರೂ ಅವರ ನಂಬಿಕೆಯು ಅದೃಷ್ಟವಾದವೇ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಅದೃಷ್ಟವಾದವು ಒಂದು ದೇಶದಲ್ಲಿ ಬಹು ಜನಪ್ರಿಯವಾಗಿದೆ. ಅಲ್ಲಿನ ಒಬ್ಬರು ಸೇವಕರು ಸಾಮಾನ್ಯವಾಗಿ ಸತ್ಯವೇದ ಕೂಟಗಳನ್ನು ಗುರುವಾರ ಸಂಜೆಗೆ ಮುಗಿಸಿ ಶುಕ್ರವಾರದಂದು ಮನೆಗೆ ಹಿಂತಿರುಗುತ್ತಿದ್ದರು. ದೂರದ ಊರಿನ ಒಂದು ಸ್ಥಳದಲ್ಲಿ ಒಮ್ಮೆ ಅವರು ಶುಕ್ರವಾರ ಅಪರಾಹ್ನ ವಿಮಾನವನ್ನೇರಿದರು. ವಿಮಾನದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಪುರುಷರೇ ಆಗಿರುತ್ತಿದ್ದರು.
ಅವರು ಯಾರು? ಅವರು ವಿವಾಹಿತರಾಗಿದ್ದು ಯಾವುದಾದರೂ ಸಂಸ್ಥೆಯ ಮಾರಾಟಗಾರರೋ ಪ್ರತಿನಿಧಿಗಳೋ ಆಗಿರುತ್ತಿದ್ದರು. ಅವರ ಮನೆಯವರು ಇನ್ನೊಂದು ಊರಿನಲ್ಲಿ ವಾಸಿಸುತ್ತಿದ್ದು, ಈ ಜನರು ಪ್ರತಿ ಶುಕ್ರವಾರ ಮನೆಗೆ ಹಿಂತಿರುಗಲು ವಿಮಾನವನ್ನೇರುತ್ತಿದ್ದರು. ಅವರಲ್ಲಿ ಹೆಚ್ಚಿನವರು ಆಯಾಸಗೊಂಡಿರುತ್ತಿದ್ದರು. ಅವರ ಮುಖದಲ್ಲಿ ಇಡೀ ವಾರದ ಕೆಲಸದ ದಣಿವು ಕಂಡುಬರುತ್ತಿತ್ತು. ಹೆಚ್ಚಿನವರು ತಮ್ಮ ಬಳಿಯಿದ್ದ ಚಿಕ್ಕ ಪೆಟ್ಟಿಗೆ ತೆರೆದು ತಾವು ಹೋದಾಗ ತಮ್ಮ ಕಚೇರಿಗಳಿಗೆ ಸಲ್ಲಿಸಬೇಕಾದ ವರದಿಗಳನ್ನು ಸಿದ್ಧಪಡಿಸುತ್ತಿದ್ದರು. ಇಲ್ಲವೇ ಮನೆಗೆ ಹೋದ ಕೂಡಲೇ ಮೇಲ್ನಿಂದ ವರದಿಗಳನ್ನು ಕಳುಹಿಸುತ್ತಿದ್ದರು. ಹೀಗೆ ಕೆಲಸ ಮುಗಿದ ಮೇಲೆ ಅಮಲು ದ್ರವ್ಯ ತೆಗೆದುಕೊಂಡು ನಗಾಡುತ್ತಾ ಸಮಯ ಕಳೆಯುತ್ತಿದ್ದರು. ಅದು ಅವರೊಳಗೆ ಇಳಿದ ದ್ರವ ಅವರು ನೆಗಾಡುವಂತೆ ಮಾಡುತ್ತದೆಂದು ದೇವಸೇವಕರು ತಿಳಿದಿದ್ದರು. ಅವರಲ್ಲಿ ಯಾರಾದರೊಬ್ಬರೊಡನೆ ಸಂಭಾಷಣೆಗೆ ತೊಡಗಿದರೆ ಅವರಲ್ಲಿ ಈ ರೀತಿಯ ಅದೃಷ್ಟವಾದವಿರುವುದನ್ನು ಗಮನಿಸುತ್ತಿದ್ದರು. ಒಮ್ಮೆ ದೇವಸೇವಕರು ಹೀಗೆ ವಿಮಾನದಲ್ಲಿ ಬರುತ್ತಿರುವಾಗ ಅವರಿಗೆ ಒರಟು ಹವಾಮಾನ ಎದುರಾಯಿತು. ಸೇವಕರ ಬಳಿ ಕುಳಿತವನು ಯಾವ ಚಿಂತೆಯಿಲ್ಲದೆ ಕುಳಿತಿದ್ದನು. ಆಗ ಸೇವಕರು ಅವನನ್ನು ಕೇಳಿದರು, ಹವೆಯ ತೊಂದರೆ ಎದುರಾದಾಗ ನೀನು ಯಾವ ಚಿಂತೆಯಿಲ್ಲದೆ ಕುಳಿತಿದ್ದೀ ಎಂದು. ಅದಕ್ಕೆ ಅವನು ಹೇಳಿದ, ಅದಕ್ಕೆಲ್ಲ ಭಯಪಟ್ಟು ಪ್ರಯೋಜನವಿಲ್ಲ. ಆಗಬೇಕಾದದ್ದು ಆಗಿಯೇ ತೀರುತ್ತದೆ. ನಮ್ಮಿಂದ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿನ್ನ ಸರದಿ ಬಂದಾಗ ನೀನು ಎದುರಿಸಲೇಬೇಕಾಗುತ್ತದೆ. ಏನು ಮಾಡಲು ಆಗುವುದಿಲ್ಲ ಎಂದು. ಇಂತಹ ತತ್ವದೊಂದಿಗೆ ಅವನು ಹಲ್ಲು ಕಚ್ಚಿ ಸುಮ್ಮನೆ ಕುಳಿತಿದ್ದನು. ಅದಕ್ಕೆ ಅದೃಷ್ಟವಾದ ಎಂದೇ ಹೆಸರು. ಇಂತಹ ಮನೋಭಾವದ ಅನೇಕ ಜನರಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅದೃಷ್ಟವಾದ ಎಂಬ ವಿಚಾರವನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಯೋಣ. ಈಗ ಸೊಲೊಮೋನನು ಅದೃಷ್ಟವಾದದ ಮರೆಯಲ್ಲಿ ತೃಪ್ತಿ ಪಡೆಯಲೆತ್ನಿಸುತ್ತಾನೆ. ಪ್ರಸಂಗಿ 3ನೇ ಅಧ್ಯಾಯ ಮೊದಲಿನ 8 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸೊಲೊಮೋನನ ಮನೋಭಿಪ್ರಾಯವಾಗಿರುತ್ತದೆ. ಈ ದಿನಗಳಲ್ಲಿ ಕೂಡ ಇಂತಹ ಮಾತುಗಳನ್ನು ಕೇಳುತ್ತೇವೆ. ಜೀವಿತ ಬಂದ ಹಾಗೆ ಅದನ್ನು ಒಪ್ಪಿಕೊಂಡು ಬಿಡು. ಪಡೆಯುವ ಸಮಯ, ಕಳಕೊಳ್ಳುವ ಸಮಯ. ಪ್ರಿಯರೇ, ಹಣದ ವ್ಯವಹಾರಗಳಲ್ಲಿ ಅನೇಕಾವರ್ತಿ ಕಳಕೊಳ್ಳಬೇಕಾಗುತ್ತದೆ. ಅದು ನಡೆಯುವಂಥದ್ದೇ. ಕೆಲವೊಮ್ಮೆ ಸ್ತ್ರೀಯರೊಂದಿಗೆ ಸಮಯ ಕಳೆಯುವಾಗಲೂ ಇದೇ ಮನೋಭಾವ ಉಳ್ಳವರಾಗಿರುವುದುಂಟು. ಜೀವನವು ಬಂದ ಹಾಗೆ ಅದನ್ನು ಒಪ್ಪಿಕೊಳ್ಳುವುದೇ ಅದೃಷ್ಟವಾದ. ನಾವು ಹಾಗಿದ್ದೇವೆ ಪ್ರಿಯರೇ? ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರಸಂಗಿ 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು ಎಂಬುದಾಗಿ. ಪ್ರಿಯರೇ, ಏನು ಪ್ರಯೋಜನ? ಅದಕ್ಕಾಗಿ ಹೋರಾಟ ಯಾಕೆ? ಎದುರಿಸಲಾಗದಿದ್ದರೆ ಅದರೊಂದಿಗೆ ಸೇರಿಕೋ. ಈ ರೀತಿಯ ಮನೋದೃಷ್ಟಿ ಈ ದಿನಗಳಲ್ಲಿ ಜನರಲ್ಲಿ ಹರಡಿರುತ್ತದೆ. ದೇವರನ್ನು ಬಿಟ್ಟವರು ತಮ್ಮ ವ್ಯವಹಾರಗಳಲ್ಲಿ ಕೂಡ ಹೀಗೆ ವರ್ತಿಸುತ್ತಾರೆ. ಈ ಆಧಾರದಿಂದಲೇ ಹಣವನ್ನು ಸಂಪಾದಿಸುತ್ತಾರೆ. ಈ ರೀತಿಯ ಮನಸ್ಥಿತಿಯಲ್ಲಿರುವವರಲ್ಲಿ ಸಂತೋಷವಿರುವುದಿಲ್ಲವೆಂದು ನಾನು ತಿಳಿಯುತ್ತೇನೆ. ಅಂಥವರೊಂದಿಗೆ ಜೀವಿಸುವುದೂ ಕಷ್ಟಕರವೇ. ಇಂಥವರ ಪತ್ನಿಯರಿಗೆ ನಿಜವಾದ ಸಮಸ್ಯೆ ಇರಬಹುದು. ಸಾಯಂಕಾಲವಾಗುವಾಗ ಕುಡಿಕತನಗಳಲ್ಲಿ ತೊಡಗುತ್ತಾರೆ. ಅವರಿಂದ ದೂರವಿರುವುದು ಉತ್ತಮವಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದೆ.
ನಾವು ಸಮಯವನ್ನು ಹೇಗೆ ಕಳೆಯುತ್ತಾ ಇದ್ದೇವೆ? ದೇವರ ದೃಷ್ಟಿಗೆ ಯೋಗ್ಯವಾದ ರೀತಿಯಲ್ಲಿ ಇದ್ದೇವೆಯೋ ಅಥವಾ ನಮ್ಮ ಮನೋದೃಷ್ಟಿಯಲ್ಲಿ ಯೋಗ್ಯವಾದವರಾಗಿ ಜೀವಿಸುತ್ತಾ ಇದ್ದೇವೆಯೋ? ಪ್ರಿಯರೇ, ದೇವರ ವಾಕ್ಯವನ್ನು ತಿಳಿದವರಾಗಿ, ವಾಕ್ಯಕ್ಕೆ ವಿಧೇಯರಾಗಿ ದಿನನಿತ್ಯವೂ ದೇವರೊಂದಿಗೆ ಸಮಯ ಕಳೆಯೋಣ. ಆತನ ಮಾತಿಗೆ ಅನುಸಾರವಾಗಿ ಜೀವಿಸೋಣ. ಇಂಥ ಜೀವಿತವೇ ದೇವ ಭಯಭಕ್ತಿಯ ಜೀವಿತವಾಗಿರುತ್ತದೆ. ಈ ರೀತಿಯ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಈಗಿನವರು ತಾವು ಆಧುನಿಕ ಜನಾಂಗದವರೆಂದು ಹೇಳಿಕೊಳ್ತಾರೆ. ಆದರೆ ಇಂಥವರಲ್ಲಿ ಸ್ವಾರ್ಥತೆ ಕಂಡುಬರುತ್ತದೆ. ವ್ಯರ್ಥ ಅಂದರೆ ಗುರಿ ಇಲ್ಲದ್ದು. ಬೋಲೋಕ ಇಡೀ ಸಂಪಾದಿಸಿದರೂ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕಾಗ್ತದೆ ಅಲ್ವಾ? ಈ ವ್ಯರ್ಥ ಲೋಕದಲ್ಲಿ ನಾವು ಪರಲೋಕ ಸಂಸ್ಥಾನದವರಾಗಿ ಜೀವಿಸಿ ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ್ದ ಆಶೀರ್ವಾದಗಳನ್ನು ಹಿಂದೆ ಕರೆ ಮಾಡಿ ತಿಳಿಸುವಿರಾ? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.